ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್. ಐ ನೋ ಇಟ್ಸ್ ಬೀನ್ ಸೋ ಲಾಂಗ್, ಅಂದರೆ ಲೈಕ್ ಒಂದು 10-15 ಡೇಸ್ ಮೇಲೆ ಆಯಿತು ಅಂದ್ಕೊಳ್ತೀನಿ ನಾನು ಪೋಸ್ಟ್ ಮಾಡಿ ವೀಡಿಯೋಸ್ನ. ಹೆಕ್ಟಿಕ್ ಸ್ಕೆಡ್ಯೂಲ್ಸ್ ಇದೆ ಸಖತ್ತು. ಅಂದರೆ ಈಗ ವೆಡ್ಡಿಂಗ್ ಸೀಸನ್ ಆಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಬ್ರೈಡಲ್ ಬುಕ್ಕಿಂಗ್ಸ್ ಇದೆ. ಸೊ ವೀಡಿಯೋಸ್ ಮಾಡಿರೋದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಮತ್ತು ನಂದು ವ್ಲಾಗ್ಸ್ಗೆ ಬರೋದಾದರೆ ನನ್ನ ಒಂದು ಅಭ್ಯಾಸ ಇದೆ. ಏನು ಅಂತಂದರೆ ಡೈರಿ ಬರೆಯುವಂಥದ್ದು. ಟು ಡೂ ಲಿಸ್ಟ್ ಆಗಿರ್ಬೋದು, ಅಥವಾ ನಾನು ಅಪ್ಕಮಿಂಗ್ ಏನು ಮಾಡ್ತಾಯಿದ್ದೀನಿ, ಏನು ಶೂಟ್ಸ್ ಆಗಿರ್ಬೋದು, ನನ್ನ ಮೇಕಪ್ ಕ್ಲಾಸ್ ಬಗ್ಗೆ ಆಗಿರಬಹುದು, ಮತ್ತು ನಂದು ಇನ್ನೇನು ಬುಕ್ಕಿಂಗ್ಸ್ ಇದೆ ಅದರದ್ದಾಗಿರ್ಬೋದು. ಸೊ ಹೀಗೆ ಹಲವಾರು ವಿಷಯಗಳಿರೋದ್ರಿಂದ ವಿ ಕೀಪ್ ಫರ್ಗೆಟಿಂಗ್ ಥಿಂಗ್ಸ್ ಅಲ್ವಾ. ಹಾಗಾಗಿ ಅದು ಥರ ಆಗಬಾರ್ದು ಅನ್ನೋ ಒಂದು ರೀಸನ್ ಆದರೆ, ಇನ್ನೊಂದು ರೀಸನು ನಂಗೆ ಮುಂಚೆಯಿಂದನೂ ಒಂದು ಅಭ್ಯಾಸ ಏನು ಅಂದರೆ ಎಷ್ಟಕ್ಕೆ ಲೈಕ್ ಎವ್ರಿ ಡೇ ಎಕ್ಸ್ಪೆಂಡಿಚರ್ ಥರ, ಅಂದರೆ ಏನು ಖರ್ಚು ಮಾಡಿದೆ ನಾನು ಆ ಥರ ಬರೆಯೋದು ನನಗೆ ಅಭ್ಯಾಸ ಇದೆ. ಮತ್ತು ಇನ್ನೊಂದೇನು ಅಂದರೆ ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟ್ ವೀಕಲ್ಲಿ ನಾನು ಯಾವ ಸ್ಕೆಡ್ಯೂಲ್ಸು ಫ್ರೀ ಇದ್ದೀನಿ ನೋಡಿಕೊಂಡು ಆವಾಗ ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇಲ್ಲ ಆ ವೀಕೆಲ್ಲ ನಾನು ಬ್ಯುಸಿ ಇದ್ದೀನಿ, ಬುಕ್ಕಿಂಗ್ಸ್ ಆಗೋಗಿದೆ, ಬ್ರೈಡಲ್ ಇರ್ಬೋದು, ನಾನ್ ಬ್ರೈಡಲ್ಸ್ ಈ ಥರ ಏನಾದರೂ ಬುಕ್ಕಿಂಗ್ ಆಗಿದೆ ಅಂತಂದರೆ ಅದನ್ನೆಲ್ಲ ನೋಡಿಕೊಂಡು ನಾನು ಟೈಮ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಒಂದು ಕಡೆ ಮಕ್ಕಳನ್ನ ಓದಿಸ್ಬೇಕಿರತ್ತೆ, ಇನ್ನೊಂದು ಕಡೆ ನನ್ನ ಶೂಟು, ನನ್ನ ಕ್ಲಾಸಸ್ಸು, ಮತ್ತು ಏನಾದರೂ ಅನೌನ್ಸ್ಮೆಂಟ್ ಮಾಡೋದಿದ್ರೆ ಅದರದ್ದು. ಸೊ ಇದನ್ನೆಲ್ಲನೂ ನಾನು ಒಂದು ಡೈರಿಯಲ್ಲಿ ನೋಟ್ ಮಾಡಿ ಇಟ್ಕೊಂಡಿರ್ತೀನಿ. ಆ ಡೈರಿನೇ ಈಗ ನಾನು ನಿಮಗೆ ತೋರಿಸಿದ್ದು. ನೀವು ಯಾರಾದರೂ ಟು ಡೂ ಲಿಸ್ಟ್ ಆಗಿರ್ಬೋದು, ಪ್ಲ್ಯಾನ್ಸ್ ಆಗಿರ್ಬೋದು, ಮತ್ತು ಎಕ್ಸ್ಪೆಂಡಿಚರ್ ಆಗಿರ್ಬೋದು, ಯಾವುದಕ್ಕಾದರೂ ಒಂದು ರೀಸನ್ಗೆ ನೀವು ಏನಾದರೂ ಡೈರಿ ಮೇಂಟೈನ್ನ ಮಾಡ್ತೀರಾ, ನೀವು ಕೂಡ ಇದೇ ಥರ ಬರೀತೀರಾ ಅಂತ ಆದರೆ ನನಗೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವೀಗ ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಮಾಡ್ತಾ ಇರೋದು. ಅಂದರೆ ಹಿಂದಿನ ದಿನ ನನಗೇನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಫಾರ್ ಸಮ್ ರೀಸನ್, ಅಂದರೆ ಲೈಕ್ ನಾವೆಲ್ಲೋ ಆಚೆ ಹೋಗ್ಬೇಕಾಗಿ ಬಂತು. ಸೊ ಹಾಗಾಗಿ ಏನು ಶೂಟ್ ಮಾಡ್ಕೊಂಡಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಾವು ಹೋಗೋ ದಾರಿಲಿ ಒಂದು ಪಿಟ್ ಸ್ಟಾಪ್ ಸಿಗುತ್ತೆ. ಅಲ್ಲಿ ಅವರು ಮ್ಯಾನುಫ್ಯಾಕ್ಚರರ್, ಅಂದರೆ ಲೈಕ್ ಬ್ರೆಡ್ಡು ಮತ್ತು ಈ ಥರ ಕ್ರೀಮ್ ಬನ್ಸು ಮಾಡ್ತಾರೆ ಅಂದ್ಕೊಳ್ತೀನಿ. ನನಗೆ ಖಾರ ಬನ್ ತುಂಬ ಇಷ್ಟ ಆಗುತ್ತೆ, ಬಟ್ ಅಲ್ಲಿ ಅವರು ಅದನ್ನು ಮಾಡಲ್ಲ. ಬಟ್ ಮ್ಯಾಂಡೇಟ್ರಿ ಸ್ಟಾಪ್ ಅದು ನಮಗೆ ಅಲ್ಲಿ ಒಂದು ಸಲ. ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ. ಫ್ಲೇವರ್ಡ್ ಕ್ರೀಮ್ ಬನ್ಸ್ ಸಿಗುತ್ತೆ. ಹಾಗಾಗಿ ಅಲ್ಲಿ ತೊಗೊಂಡು ಅಲ್ಲಿಂದ ಹೋಗ್ತಾ ಆನ್ ದ ವೇಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ. ಸೊ ಇಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮೂರಲ್ಲಿ ಮದುವೆ ಇದೆ, ಹಾಗಾಗಿ ಅಲ್ಲಿಗೆ ಅಂತ ಹೊರಡ್ತಾ ಇದ್ದೀವಿ. ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು, ನನಗೆ ಆಚೆ ಕಡೆ ಬಂದರೆ ನಾನು ತಿನ್ನೋದು ಅಂತಂದರೆ ಫಸ್ಟ್ ನನ್ನ ಮೈಂಡಿಗೆ ಬರೋದು ಅಂತಂದರೆ ಇಡ್ಲಿ ಸಾಂಬಾರು ಮತ್ತು ವಡೆ. ಇದನ್ನೇ ನಾನು ಪ್ರಿಫರ್ ಮಾಡ್ತೀನಿ ತೊಗೊಳಕ್ಕೆ. ತುಂಬ ದಿನ ನಾವು ಆಚೆ ಹೋಗಿದ್ದೀವಿ, ಬರೀ ಇಡ್ಲಿ ಸಾಂಬಾರೇ ತಿಂತಾಯಿದ್ದೀನಿ ಅಂದರೆ ಆಗ ಬೇರೆ ಏನಾದರೂ ತೊಗೊಳ್ತೀನೇನೋ. ಬಟ್ ಫಸ್ಟ್ ನನಗೆ ಬರೋದು ಲಿಸ್ಟಲ್ಲಿ ಅಂತಂದರೆ ನನಗೆ ಇಡ್ಲಿನೇ. ಸೊ ಹಾಗಾಗಿ ಅದನ್ನು ತೊಗೊಂಡು, ಇನ್ನೂ ನನ್ನ ಥರನೇ ಸಿದ್ಧಾಂತ್ ಕೂಡ, ಅವನಿಗೂ ಅಷ್ಟೇ ನಿನ್ಗೇನು ಬೇಕು ಅಂತಂದರೆ ಹೋಟೆಲ್ಗೆ ಹೋಗಿದ ತಕ್ಷಣ ಅವನು ಇಡ್ಲಿ ಸಾಂಬಾರು ಅಂತಲೇ ಕೇಳ್ತಾನೆ. ಸೊ ನಾವಿಬ್ಬರು ಲೈಕ್ ಇಡ್ಲಿ ಸಾಂಬಾರೇ ನಮ್ಮದು ಕನ್ಫರ್ಮ್ ತಗೊಳ್ಳೋದು ಅಂತ. ಇನ್ನು ನಮ್ಮ ಮೈರಾ ಪುಟ್ಟಿಗೆ ಬಂದರೆ ಅವಳಿಗೆ ದೋಸೆ ಇಷ್ಟ ಆಗುತ್ತೆ, ಅಂದರೆ ಅವಳಿಗೆ ಬ್ರೆಡ್ಸ್ ಥರ ಇಷ್ಟ ಆಗುತ್ತೆ, ದೋಸೆ, ರೋಟಿ, ಚಪಾತಿ ಆ ಥರ. ಸೊ ಹಾಗಾಗಿ ಅವಳು ಅದನ್ನು ತೊಗೊಳ್ತಾಳೆ, ದೋಸೆನ. ಅವಳಿಗೆ ದೋಸೆ ತೊಗೊಂಡಿದ್ದಾಯಿತು. ಫುಡ್ಡು ಅಂದರೆ ಲೈಕ್ ಔಟ್ ಆಫ್ 5 3.5 4 ಕೊಡ್ಬೋದು. ತುಂಬ ಚೆನ್ನಾಗಿದೆ ಅಂತಲೂ ಇಲ್ಲ, ಹಂಗಂತ ತೆಗ್ದಾಕ ಥರನೂ ಏನೂ ಇಲ್ಲ. ಓಕೆ, ಚೆನ್ನಾಗಿತ್ತು, ಓಕೆ ಆಗಿತ್ತು. ಇನ್ನು ಮೈರಂಗೆ ಹೆಂಗೆ ರೂಢಿ ಆಗಿದೆ ಅಂತಂದರೆ ಅವಳಿಗೆ ನಾನೇ ತಿನ್ನಿಸ್ಬೇಕು. ಡಬ್ಬಿಯಲ್ಲಿ ಹಾಕಿರೋದನ್ನ ಅವಳು ತಿನ್ಕೊಂಬರ್ತಾಳೆ, ಬಟ್ ಮನೇಲೇ ಇದ್ದಾಳೆ ಅಂತಂದರೆ ಅವಳಿಗೆ ನಾನೇ ತಿನ್ನಿಸ್ಬೇಕು. ಅದು ಹಂಗೆ ರೂಢಿಯಾಗಿದೆ. ಲೈಕ್ ಸಿದ್ಧಾಂತ್ಗೂ ಅವನಿಗೆ ನಾನು ಲೈಕ್ ಅವನಿಗೂ ಒಂದು 7-8 ಇಯರ್ಸ್ವರೆಗೂ ತಿನ್ನಿಸಿದ್ದೀನಿ ನಾನು. ಇತ್ತೀಚೆಗೆ ಅವನೇ ತಿನ್ಕೊಳ್ತಾ ಇದ್ದಾನೆ. ಮೈರಾ ಬಂದಮೇಲಿಂದ ಲೈಕ್ ಮೈರನ್ಗೆ ನಾನು ತಿನ್ನಿಸ್ತಾ ಇರೋದು. ಅವನಿಗೆ ಸ್ವಲ್ಪ ಕಡಿಮೆ ಆಯಿತು, ಅದು ಹಂಗೆ ರೂಢಿ ಆಯಿತು ಅವನಿಗೀಗ. ಈಗ ಮೈರಂಗೆ ತಿನ್ನಿಸ್ಬೇಕು.
ಅವಳು ಹೆಂಗೆ ಅಂತಂದರೆ ಲೈಕ್ ಇಷ್ಟ ಆಗಿದ್ರೆ ತಿನ್ಕೊತಾಳೆ, ಇಲ್ಲ ಅಂತಂದರೆ ಅವಳಿಗೆ ತಿನ್ನಿಸ್ಬೇಕು. ಒಟ್ಟಲ್ಲಿ ಅವಳ ಫೇವ್ರೇಟು ಅಂತಂದರೆ ದೋಸೆನೇ ಇಷ್ಟ ಆಗುತ್ತೆ ಅವಳಿಗೆ. ಇದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ನ ಅಲ್ಲಿ ಸ್ವಲ್ಪ ಪ್ಲೇ ಏರಿಯಾ ಏನಿಲ್ಲ, ಲೈಕ್ ಆಟ ಆಡೋಕ್ಕೆ ಸ್ವಲ್ಪ ಸ್ಪೇಸ್ ಇದೆ. ಅದರಲ್ಲಿ ಸ್ವಿಂಗ್ ಎಲ್ಲ ಹಾಕಿರ್ತಾರಲ್ಲ, ಮಕ್ಕಳಿಗೆ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡೋಕ್ಕೆ ಖುಷಿ ನಮಗೆ. ಬಟ್ ಟೈಮ್ ಆಗೋಗುತ್ತೆ, ಮುಹೂರ್ತ ಇದ್ದಿದ್ದು ಲೈಕ್ 11:30 ಅಂದ್ಕೊಳ್ತೀನಿ. ಅಷ್ಟರೊಳಗೆ ನಾವು ಅಲ್ಲಿರಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ ಅಂತ ಬೇಗನೆ ಹೊರಟಿದ್ವಿ ಮನೆಯಿಂದ. ನಿಜ ಹೇಳಬೇಕು ಅಂದರೆ ವೆದರು ಸಖತ್ತು ಪ್ಲೆಸೆಂಟಾಗಿತ್ತು. ಆದರೆ ತುಂಬ ಬಿಸಿಲು ಇಲ್ಲ, ಹಾಗಂತ ಮಳೆನೂ ಇಲ್ಲ, ಒಂಥರ ಕ್ಲೌಡಿ ವೆದರ್ ಥರ ಇತ್ತು. ಈ ಥರ ಇದ್ದಾಗ ಟ್ರಾವೆಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮೂರಿಗೆ ಆಲ್ಮೋಸ್ಟ್ 2.5 to 3 hours ಬೇಕಾಗುತ್ತೆ ರೀಚ್ ಆಗೋಕ್ಕೆ. ನಮಗೆ ಆ ಜರ್ನಿ ಮಾಡ್ದಂಗೆ ಅನಿಸ್ಲಿಲ್ಲ ಆವತ್ತು ಹೋಗಿದ್ದು. ತುಂಬ ಚೆನ್ನಾಗಿತ್ತು. ಮತ್ತು ಮಕ್ಕಳು ಆಟ ಆಡೋಕ್ಕೂ ಅಷ್ಟು ಬಿಸಿಲಿರಲಿಲ್ಲ ಅಲ್ವಾ, ಅಂದರೆ ಅವ್ರಿಗೆ ಲೈಕ್ ಇನ್ನು ಸ್ವಲ್ಪ ತಿರೋಣ ಇಲ್ಲೇ ಆಟ ಆಡೋಣ ಅನ್ನೋ ಥರ ಇತ್ತು. ಬಟ್ ನಮಗೆ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಬೇಗ ಹೋಗಬೇಕು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಒಂದು ಸ್ವಲ್ಪ ಅವ್ರಿಗೊಂದು 5 ನಿಮಿಷ ಆಟ ಆಡಿಸ್ಕೊಂಡು ಅಲ್ಲಿಂದ ಹಾಗೆ ಕರ್ಕೊಂಡೋದ್ವಿ. Siddharth. Okay. ಇದು ಜರ್ನಿ ತುಂಬ ಚಿಕ್ಕದು ಅಲ್ಲ, ಹಂಗಂತ ತುಂಬ ದೊಡ್ಡದು ಅಲ್ಲ. ಒಂದು 2.5 hours ಟ್ರಾಫಿಕ್ ಇಲ್ಲ ಅಂದರೆ 2 hours ರೀಚ್ ಆಗ್ತೀವಿ. ಸ್ವಲ್ಪ ಟ್ರಾಫಿಕ್ ಇತ್ತು ಅಂತಂದರೆ ನಮ್ಮ ಬೆಂಗಳೂರು ಬಿಟ್ಟು ಹೋಗೋಕ್ಕೇ ನಮ್ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು 2.5 to 3 hours ಅಂತೂ ಆಗುತ್ತೆ. ನಾನು ನನ್ನ ತಮ್ಮ ಯಾವಾಗಲೂ ಅದನ್ನೇ ಮಾತಾಡ್ಕೊಳ್ತಾ ಇರ್ತೀವಿ. ನಮ್ಮೂರು ಅಂದರೆ ಲೈಕ್ ತುಂಬ ದೂರ ಇದ್ದಿದ್ರೂ ಇಷ್ಟೊಂದು ನಾವು ಫ್ರೀಕ್ವೆಂಟಾಗಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಂತ ತುಂಬ ಹತ್ರ ಇದ್ರೂ ಅದನ್ನು ನಾವು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ವೇನೋ ಜರ್ನಿನ. ಇದು ತುಂಬ ಕರೆಕ್ಟಾಗಿರೋದ್ರಿಂದ ನಮಗೆ ಯಾವಾಗ ನೆನೆಸ್ಕೊಳ್ತೀವಿ ಅವಾಗೆಲ್ಲ ಹೋಗ್ಬಿಟ್ಟು ಬರೋಕ್ಕೆ ಅನುಕೂಲ ಆಗುತ್ತೆ. ಮದುವೆ ಆಗಿ ಹೊಸದ್ರಲ್ಲಿ ಒಂದು 2-3 ವರ್ಷ ತುಂಬ ಚೆನ್ನಾಗಿ ಫ್ರೀಕ್ವೆಂಟಾಗಿ ಓಡಾಡಿದ್ದೀನಿ ನಾನು. ಮಕ್ಳು ಹುಟ್ಟಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ಇನ್ನು ಅವ್ರು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಇನ್ನೂ ಸ್ವಲ್ಪ ಕಡಿಮೆ ಆಗೋಯಿತು. ಅವ್ರ ರಜೆಗಳನ್ನ ನೋಡಿಕೊಂಡು ಹೋಗೋ ಥರ ಆಗಿದೆ. ಅದಕ್ಕೆ ಮುಂಚೆ ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆವರೆಗೂ ನಾವು ತುಂಬ ಫ್ರೀಕ್ವೆಂಟಾಗಿ ಓಡಾಡ್ತಾ ಇದ್ವಿ ಅವಾಗೆಲ್ಲನೂ. ನನಗೆ ಇಷ್ಟು ಜರ್ನಿನ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಮತ್ತು ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಬೆಟ್ಟಗಳು ಜಾಸ್ತಿ. ಈ ಗ್ರೀನರೀಸು ಬೆಟ್ಟ ನೋಡ್ತಾ ಇದ್ದರೆ ಅದು ಒಂಥರ ಫೀಲೇ ಬೇರೆ ಥರ ಅನಿಸುತ್ತೆ. ನಾವು ಬೆಂಗಳೂರಲ್ಲಿರೋರಿಗೆ ಆ ಬಿಲ್ಡಿಂಗ್ಗಳು, ಆ ಟ್ರಾಫಿಕ್ಕು ನೋಡಿ ನೋಡಿ ಹೆಂಗಾಗ್ಬಿಟ್ಟಿರುತ್ತೆ ಅಂತಂದರೆ ಈ ಥರ ಹೋಗ್ತಾ ಇದ್ದೀವಿ ಈ ಕಡೆ ಅಂತಂದರೆ ಅದು ಒಂಥರ ಪ್ಲೆಸೆಂಟ್ ಫೀಲಿಂಗ್ ಕೊಡುತ್ತೆ. ನಮ್ಮ ಮೈಂಡಲ್ಲಿ ಎಷ್ಟೇ ಜಂಜಾಟಗಳು ಗಜಿಬಿಜಿ ಇದ್ರೂ ಆ ನೇಚರ್ನ ನೋಡಿದ ತಕ್ಷಣ ಅದು ಹಂಗೆ ಕಾಮ್ ಮಾಡಿಬಿಡುತ್ತೆ ನಮ್ಮ ಮೈಂಡ್ನ, ನಮ್ಮ ಥಿಂಕಿಂಗ್ನ ಎಲ್ಲನೂ. ಸೊ ನನಗೆ ಸಖತ್ ಇಷ್ಟ ಆಗುತ್ತೆ ನೇಚರ್ನ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ ನಾನು. ನೇಚರ್ ಅಟ್ ಇಟ್ಸ್ ಬೆಸ್ಟ್ ಅಂತಾರಲ್ಲ, ಸೊ ಅದಂತೂ ಪರ್ಫೆಕ್ಟ್ ಎಕ್ಸಾಂಪಲ್ ಇದಕ್ಕೆ. ಇನ್ನು ಜರ್ನಿ ಮಾಡ್ತಾ ಮಾಡ್ತಾ ನಮಗೇನಾದರೂ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇದೆ ಅಂತಂದರೆ ಯಾರಾದರೂ ಮುಂದೆ ಬರ್ತಾರೆ, ಲೈಕ್ ಮೈರಾ ಬರ್ತಾಳೆ, ಇಲ್ಲ ಅಂತಂದರೆ ಸಿದ್ಧಾಂತ್ ಬಂದು ಕೂತ್ಕೊಳ್ತಾರೆ. ಅದು ಒಂಥರ ಅವ್ರಿಗೆ ಬೇಬಿ ಸಿಟರ್ ಥರ.
ಅವ್ರಿಗೂ ಬೇಜಾರಾದಾಗ ಬರ್ತಾರೆ, ಇಲ್ಲ ನಾವು ಬೇಜಾರಾದಾಗ ಅವ್ರನ್ನ ಮುಂದೆ ಕರಿತೀವಿ. ನಮಗಿಷ್ಟ ಆಗಿದ್ದ ಸಾಂಗ್ಸು, ಅವ್ನಿಗಿಷ್ಟ ಆಗಿದ್ದ ಸಾಂಗ್ಸು ಆ ಥರ ಏನಾದರೂ ಪ್ಲೇ ಮಾಡೋದು, ಗೇಮ್ಸ್ ಆಡೋದು, ಆ ಥರ ನಾವು ಟೈಮ್ ಪಾಸ್ ಮಾಡ್ತೀವಿ ಜರ್ನಿಯಲ್ಲಿ. ಅವ್ನಿಗೀಗ ಮೊಬೈಲ್ ಕೊಟ್ಬಿಟ್ಟು ಅವ್ನಿಗೆ ಲೈಕ್ ಎಲ್ಲಾದರೂ ಒಂದು ಟರ್ನ್ ಥರ ಅವ್ನು ಒಂದು ಹಾಡು ಹಾಕಿದ್ರೆ ಅವ್ನಿಗೆ ಇಷ್ಟ ಆಗಿರೋದು, ನನ್ನ ಒಂದು ಸಾಂಗು, ಸುಧೀರ್ದು ಒಂದು, ಮೈರಂದು ಒಂದು. ಸೊ ಹಾಗಾಗಿ ಯಾರಿಗೂ ಬೋರ್ ಆಗಬಾರ್ದಲ್ವ, ನಾವೇ ಬರೀ ನಮ್ಮ ಹಾಡೇ ಕೇಳ್ತಾ ಇದ್ರೆ ಅಂದರೆ ಲೈಕ್ ನಾವೆಲ್ಲ 90s 80s ಆ ಥರ ಸಾಂಗ್ಸ್ನ ಕೇಳ್ತಾ ಇರ್ತೀವಿ, ಅವ್ರಿಗೆ ಬೋರ್ ಆಗುತ್ತೆ. ಇನ್ನು ಬರೀ ಮಕ್ಕಳದೇ ಅಂತ ಹಾಕಿದ್ರೆ ನಮಗೆ ಬೋರ್ ಆಗುತ್ತೆ. ಸೊ ಹಾಗಾಗಿ ನಾವು ಕೂಡ ಈ ಥರ ಏನೋ ಒಬ್ಬೊಬ್ರದ್ದು ಒಂದೊಂದು ಟರ್ನ್ ಥರ ನಾವು ಹಾಕ್ಕೊಳ್ತೀವಿ. ಸೊ ಇನ್ನೂ ಬೋರ್ ಆಯಿತು ಅಂತಂದರೆ ಇವಳು ಒಂದು ರೋ ಸೀಟಲ್ಲಿ, ಅವನೊಂದು ರೋ ಸೀಟಲ್ಲಿ ಕೂತ್ಕೊಂಡು ಅವ್ರಿಗೆ ಇಷ್ಟ ಆಗಿರೋದು ಏನಾದರೂ ತಂದಿರ್ತಾರೆ, ಬೋರ್ಡ್ ಗೇಮ್ಸೋ ಇಲ್ಲ ಪೇಂಟಿಂಗೋ ಏನಾದರೂ ಆ ಥರದನ್ನು ಮಾಡ್ತಾರೆ ಅವರು. ಇನ್ನು ನಮ್ಮೂರು ಅಂತಂದರೆ ಸಿದ್ಧಾಂತಿಗೆ ಒಂಥರ ಕನೆಕ್ಷನ್ ಇದೆ. ಲೈಕ್ ಅವನು ಹುಟ್ಟಿ ಒಂದು 9-10 ಮಂತ್ಸ್ವರೆಗೂ ನಾನು ಅಲ್ಲೇ ಬಾಣಂತನಕ್ಕೆ ಅಂತ ಇದ್ದೆ. ಸೊ ಹಾಗಾಗಿ ಅವನಿಗೆ ಆ ಊರು ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ. ಹೇಳಿದ ತಕ್ಷಣ ಅವನಿಗೆ ಮನ್ಸು ಎಳಿತಾ ಇರುತ್ತೆ, ಯಾವಾಗ ಹೋಗ್ತೀವಿ, ಯಾವಾಗ ಎಷ್ಟು ದಿನ ಇರ್ತೀವಿ ಅನ್ನೋ ಥರ. ಇನ್ನೂ ಅಷ್ಟೊಂದು ಅಟ್ಯಾಚ್ಮೆಂಟು ನಮ್ಮ ಇರಂಗಿಲ್ಲ, ಯಾಕೆಂದರೆ ಅವಳು ಹುಟ್ಟಿ ಒಂದು 3-4 ಮಂತ್ಸ್ ಏನೋ ಇದ್ವಿ ಅಷ್ಟೇ. ಅದಾದಮೇಲೆ ಸಿದ್ಧಾಂತ್ ಸ್ಕೂಲ್ಗೆ ಹೋಗಬೇಕಿತ್ತು, ಹಾಗಾಗಿ 4 ಇಯರ್ ಡಿಫ್ರೆನ್ಸ್ ಇದ್ದಿದ್ದರಿಂದ ಅವ್ನು 3 ಇಯರ್ಸ್ಗೆ ಸ್ಕೂಲ್ಗೆ ಹಾಕಿದ್ವಿ. ಅವ್ನು ಸ್ಕೂಲ್ಗೆ ಹೋಗಬೇಕಿತ್ತು, ಮತ್ತು ನಾನು ಅಷ್ಟೊಂದು ಇಲ್ಲಿ ಬಾಣಂತನಕ್ಕೆ ಅಂತ ಇರಲಿಲ್ಲ. ಮತ್ತು ಇವನು ಸ್ಕೂಲ್ ಇದ್ದಿದ್ದರಿಂದ ನಾವು ಅಷ್ಟೊಂದು ಫ್ರೀಕ್ವೆಂಟಾಗಿ ನಮ್ಮ ಊರಿಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಅವ್ಳಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಸಿದ್ಧಾಂತ್ಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನನಗಿಂತ ಫಸ್ಟ್ ಅವನೇ ರೆಡಿಯಾಗಿರ್ತಾನೆ. ಯಾವಾಗ ಹೋಗ್ತೀವಿ, ಎಷ್ಟೊತ್ತಿಗೆ ಹೋಗ್ತೀವಿ, ಎಷ್ಟು ದಿನ ಇರ್ತೀವಿ, ಆ ಥರ ಕ್ಯೂರಿಯಾಸಿಟಿ ಅವನಿಗೆ ಜಾಸ್ತಿ. ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅವ್ನಿಗೆ ಆ ಅಟ್ಯಾಚ್ಮೆಂಟ್ ಇದೆ ಅಲ್ಲಿ. ಇವಳಿಗೆ ಹೆಂಗೆ ಅಂತಂದರೆ ನಮ್ಮೂರಿಗಿಂತ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ, ಏನೋ ಕಂಪ್ಯಾರಿಟಿವ್ಲಿ. ಅದು ಅವಳಿಗೆ ಇಷ್ಟ ಆಗೋಲ್ಲ. ಬೆಂಗಳೂರಲ್ಲೇ ಚೆನ್ನಾಗಿರುತ್ತೆ ತಣ್ಣಗೆ, ಅಲ್ಲಿ ಹೋದರೆ ಸ್ವಲ್ಪ ಬಿಸಿಲು ಸೆಕೆ. ನಾನು ಫಾರ್ ದ ಸೇಮ್ ರೀಸನ್ ನಾನು ಚಿಕ್ಕವಳಿದ್ದಾಗ ಇದೇ ಥರನೇ ನಾನು ನಮ್ಮ ತಾಯಿ ಹತ್ರ ಹೇಳ್ತಾ ಇದ್ದೆ. ಅಂದರೆ ಅವ್ರದ್ದು ಚಳ್ಳಕೆರೆ ಅಂತ. ನಮ್ಮೂರಿಗಿಂತ ಅವ್ರೂರು ಇನ್ನು ಸ್ವಲ್ಪ ಬಿಸಿಲು ಜಾಸ್ತಿ. ನನಗೆ ನಮ್ಮ ಮೈರಂಗೆ ಇವಾಗ ಹೆಂಗೆ ಫೀಲ್ ಆಗ್ತಿತ್ತೋ ನನಗೆ ಅವಾಗ ಹಂಗೆ ಫೀಲ್ ಆಗ್ತಿತ್ತು. ನಮ್ಮೂರೇ ತಣ್ಣಗಿದೆ, ಅಲ್ಲಿ ಹೋದರೆ ತುಂಬ ಬಿಸಿಲು, ಅದು ಬೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ ನಮ್ಗೆ ಅಷ್ಟೊಂದು ಟೆಂಪರೇಚರ್ನ. ಸೊ ಹಾಗಾಗಿ ನಾವು ಸಮ್ಮರ್ ಹಾಲಿಡೇಸ್ಗೆ ಹೋಗ್ಬೇಕಾಗ್ತಿತ್ತು ಅಲ್ಲಿಗೆಲ್ಲ. ನಮ್ಮಮ್ಮ ಟೀಚರ್ ಆಗಿರೋದ್ರಿಂದ ಅವ್ರಿಗೂ ಆವಾಗಲೇ ರಜಾ ಸಿಗ್ತಾಯಿತ್ತು, ನಮಗೂ ಆವಾಗಲೇ ರಜಾ ಸಿಗ್ತಾಯಿತ್ತು. ಸೊ ಸಮ್ಮರ್ಗೆ ಹೋಗ್ತಾ ಇದ್ದಿದ್ದು. ಅದು ಒಂಥರ ಫೀಲಿಂಗ್ ನನಗೆ, ಆ ಬಿಸಿಲು ಅದು ಒಂಥರ ನಂಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ದ ಸೇಮ್ ರೀಸನ್ ನನ್ನ ಮೈರಂಗೂ ಕೂಡ ಹಾಗೆ ಅನಿಸುತ್ತೆ ಇವಾಗ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಹೋಗಲೇಬೇಕು. ನಮಗೆ ಸಿಗೋ ಟೈಮೇ ಆವಾಗ. ದಸರಾ ಹಾಲಿಡೇ ಸಿಗುತ್ತೆ, ಬಟ್ ದಸರಾಲಿ ನಾವು ಬೊಂಬೆ ಕೂರಿಸೋದ್ರಿಂದ ಆವಾಗಲೂ ಹೋಗೋಕ್ಕಾಗಲ್ಲ. ಮಕ್ಕಳಿಗೆ ಅದೇ ಟೈಮಲ್ಲೇ ರಜಾ ಇರುತ್ತೆ. ಇನ್ನು ಸಮ್ಮರ್ ಹಾಲಿಡೇಸೇ ನಮಗೆ ಸಿಗೋದು ಹೋಗೋಕ್ಕೆ ಬರೋಕ್ಕೆ. ಸೊ ಹಾಗಾಗಿ ಅದೇ ಟೈಮಲ್ಲಿ ಹೋಗೋದು. ಇನ್ನು ಬಿಟ್ಟರೆ ಈ ಥರ ಏನಾದರೂ ಫಂಕ್ಷನ್ ಆದಾಗ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ಅಂದರೆ ಸ್ಟೇ ಮಾಡೋಕ್ಕಾಗಲ್ಲ, ಹೋಗೋದು, ಅಲ್ಲಿ ಫಂಕ್ಷನ್ ಮುಗಿಸ್ಕೊಳ್ಳೋದು, ಬರ್ತಾ ಇರೋದು, ಅದೇ ಆಗಿಬಿಡುತ್ತೆ. ಸೊ ಹೀಗೆ ಮಾತಾಡಿಕೊಂಡು ನಾವು ನಮ್ಮೂರನ್ನ ರೀಚ್ ಆಗೇ ಬಿಟ್ವಿ. ಸೊ ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದೇ ನಮ್ಮೂರಿನ ಬೆಟ್ಟ. ನಿಮ್ಗೆ ಯಾರಾದರೂ ಇದು ಯಾವ ಊರು ಅಂತ ನಿಮಗೆ ಗೆಸ್ ಮಾಡಿದ್ರೆ ನೋಡೋಣಂತೆ, ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಚೌಲ್ಟ್ರಿಗೆ ಬಂದ್ವಿ. ನಾನು ಹೆಂಗಿದ್ರು ರೆಡಿಯಾಗಿದ್ದೆ ಅಲ್ವಾ. ಸೊ ಡೈರೆಕ್ಟಾಗಿ ಚೌಲ್ಟ್ರಿಗೆ ಬಂದು ಮದುಮಗನಿಗೆ ಮದುಮಗಳಿಗೆ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು, ಸೊ ಇನ್ನು ನಮ್ಮೂರಲ್ಲೇ ಮದುವೆ ಅಂತಂದರೆ ನಮ್ಮ ಬಂಧು ಬಳಗ, ನಮ್ಮ ಗ್ಯಾಂಗು, ಸೊ ಎಲ್ಲರೂ ಬಂದಿರ್ತಾರೆ ಅಲ್ವಾ. ಎಲ್ಲರನ್ನೂ ಒಂದು ರೌಂಡ್ ಮಾತಾಡಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಅಲ್ಲಿ ಊಟ ಮುಗಿಸ್ಕೊಂಡು ಹೊರಟು ಬಂದಿದ್ದು. ಈ ಥರ ಫಂಕ್ಷನ್ಸ್ ಏನಾದರೂ ಆದಾಗ ಫ್ಯಾಮಿಲೀಲಿ ನನಗೆ ಅಟೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ನಮ್ಮವ್ರು ಬಂದಿರ್ತಾರೆ, ಅವ್ರ ಜೊತೆ ಮಾತಾಡೋದು ಅದೊಂಥರ ಚೆನ್ನಾಗಿರುತ್ತೆ, ಖುಷಿ ಕೊಡುತ್ತೆ ಅದೊಂಥರ. ಸೊ ಹಾಗಾಗಿ ನಾನು ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ, ನನಗೆ ಯಾವುದು ಬ್ರೈಡಲ್ ಬುಕ್ಕಿಂಗ್ಸು ಅಥವಾ ಮೇಕಪ್ದು ಯಾವುದು ಬುಕ್ಕಿಂಗ್ಸ್ ಇಲ್ಲ ಅಂತಂದರೆ ನಾನು ಡೆಫಿನೆಟ್ಲಿ ಈವೆಂಟ್ಸ್ನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಆಮೇಲೆ ಇಲ್ಲಿ ಊಟ ಮುಗಿಸ್ಕೊಂಡು ಡೈರೆಕ್ಟಾಗಿ ನಮ್ಮ ತಾಯಿ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು ಮಾತಾಡಿಸ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದಿದ್ದು. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ ಮನೆಗೆ ಹೋದ್ಮೇಲೆ. ಅದು ಒಂಥರ ಮನೆಗೆ ಹೋಗಿದ ತಕ್ಷಣ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್ ಅಲ್ವಾ. ಈ ವಿಡಿಯೋ ಮಾಡಬೇಕು, ರೆಕಾರ್ಡ್ ಮಾಡ್ಕೋಬೇಕು ಇದೆಲ್ಲ ಮೈಂಡಿಗೆ ಬರೋದೇ ಇಲ್ಲ. ನಾನು ಮತ್ತೆ ವಾಪಸ್ ಬರುವಾಗ ನನಗೆ ನೆನಪಾಯಿತು ನಾನು ವೀಡಿಯೋನೇ ಮಾಡಿಲ್ಲ ಮನೇಲಿ ಅಂತ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಮತ್ತು ಇನ್ನೊಂದು ವಿಡಿಯೋಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಬಿ ಕೈಂಡ್ ಟು ಎವ್ರಿ ಒನ್. ಸಿ ಯು ಇನ್ ಅನದರ್ ವ್ಲಾಗ್. ಬಾಯ್.